ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಧಿ ಪ್ರಮೋದ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ಮೇಳ ಉದ್ಘಾಟನೆ, ರೈತರಿಗೆ ಸಂಶೋಧನೆ, ಹೊಸ ತಳಿ, ನವೋದ್ಯಮಗಳ ಮಾಹಿತಿ ತಲುಪಲಿ ಚಲುವರಾಯಸ್ವಾಮಿ. ಬಳ್ಳಾರಿ ಬಾಣಂತಿಯರ ಸಾವು, ತಜ್ಞರ ವರದಿ ನಂತರ ಕ್ರಮ. ಜಿಲ್ಲೆಯ ಬಾಣಂತಿಯರ ಸಾವಿನ ಕುರಿತು ಪರಿಶೀಲನೆ ಸೂಚನೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಮುಖ್ಯಮಂತ್ರಿ ರಾಜಕೀಯ ನಿವೃತ್ತಿ ಘೋಷಿಸಿಲ್ಲ, ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲಿ ಎದುರಿಸುತ್ತೇವೆ. ಎನ್ಎಸ್ ಬೋಸರಾಜ್. ತೊಗರಿ ಬೀಜ ಕಳಪೆ ಪೂರೈಕೆಯಾಗಿಲ್ಲ, ಪರೀಕ್ಷೆಯಲ್ಲಿ ಬೀಜದ ದೋಷವಿಲ್ಲ ಎಂಬ ವರದಿ. ಬಿಜೆಪಿಯವರು ಅಭಿವೃದ್ಧಿಗೆ ಸಹಕರಿಸಿ ಚಲುವರಾಯಸ್ವಾಮಿ. ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿ ಪ್ರದಾನ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಬಾರ್ಡ್ ನೆರವಿನ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕೇಂದ್ರ ಉದ್ಘಾಟನೆ. ಕರ್ತವ್ಯ ಲೋಪ, ದೇವದುರ್ಗ ಬಿಇಒ ಸುಖದೇವ್ ಅಮಾನತ್. ಇದೀಗ ವಾರ್ತೆಗಳ ವಿವರ. ಕೃಷಿ ಮೇಳಗಳು ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ರೈತರಿಗೆ ಹೊಸ ಸಂಶೋಧನೆಗಳು, ತಳಿಗಳು, ನವೋದ್ಯಮ ಪರಿಚಯಿಸಲು ಸಹಕಾರಿಯಾಗಿವೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಅವರಿಂದು ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಆಯೋಜಿಸಲಾಗಿದ್ದ ಕೃಷಿ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಭಾಗದ ಜನರು ಕೃಷಿಯನ್ನೇ ಅವಲಂಬಿಸಿದ್ದು, ಕೃಷಿ ತಾಂತ್ರಿಕತೆ ಜನರ ಜೀವನ ಬದಲಿಸಲು ನೆರವಾಗಬೇಕಾಗಿದೆ. ಹೊಸ ತಳಿಗಳ ಸಂಶೋಧನೆ, ಬೆಳೆ ಕಟಾವು, ರಾಶಿ ಮಾಡುವ ಸರಳತೆ ಸೇರಿದಂತೆ ಕೃಷಿ ಅವಕಾಶಗಳು ರೈತರಿಗೆ ಪರಿಚಯವಾದರೆ ಮಾತ್ರ ರೈತರ ಆದಾಯ ಹೆಚ್ಚಿಸಲು ಸಾಧ್ಯವಿದೆ. ಕೃಷಿ ವೆಚ್ಚ ಕಡಿಮೆಗೊಳಿಸಿ ನವೋದ್ಯಮ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ನಡೆದಿರುವ ಪ್ರಯತ್ನಗಳು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ. ಕೃಷಿಯೊಂದಿಗೆ ಬೆಳೆಯ ಸಂಸ್ಕರಣೆ ಕೂಡ ಅಗತ್ಯವಾಗಿದೆ. ಡಿಜಿಟಲ್ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಬಳಸಿಕೊಂಡು ಅಮೆರಿಕ, ಚೀನಾ ದೇಶಗಳಂತೆ ನಾವು ಸಹ ಬೆಳೆಯಬೇಕಿದೆ. 2013ರಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಶಿ ಮಾಡುವ ಯಂತ್ರೋಪಕರಣಗಳನ್ನು ರಿಯಾಯಿತಿಯಲ್ಲಿ ನೀಡುವ ಯೋಜನೆ ರೂಪಿಸಿತ್ತು. ಈ ಬಾರಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣ ನೀಡುವ ಯೋಜನೆ ರೂಪಿಸಲಾಗಿದೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಮೇಳ ನಡೆಸಿ ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ. ಕೊನೆ ಭಾಗದ ರೈತರಿಗೆ ನೀರು ತಲುಪಿಸಲು ಕೃಷಿ ಹೊಂಡ ಯೋಜನೆಯನ್ನು ನೀರಾವರಿ ಪ್ರದೇಶದಲ್ಲಿಯೂ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೃಷಿ ಹೊಂಡ ಯೋಜನೆ ವಿಸ್ತರಿಸಲಾಗಿದೆ. ರೈತರಿಗೆ ನೀಡಲಾಗುವ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ಮಳೆಯಿಂದ ಹಾನಿಯಾದ ರೈತರಿಗೆ ಬೀಜಗಳನ್ನು ಉಚಿತವಾಗಿ ವಿತರಿಸಲಾಗಿದೆ. ಹೊಸ ಸಂಶೋಧನೆಗಳು ರೈತರಿಗೆ ತಲುಪುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ಪ್ರಯತ್ನಿಸಬೇಕು ಎಂದರು. ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿಯಲ್ಲಿ ನಡೆಯುತ್ತಿರುವಂತಹ ಈ 3 ದಿನಗಳ ಕೃಷಿ ಮೇಳವನ್ನು ಉದ್ಘಾಟನೆಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಹಾಗೂ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಗೌರವಾನ್ವಿತ ಕುಲಪತಿಗಳಿಗೆ, ಹಾಗೆಯೇ ವಿಸ್ತರಣಾ ನಿರ್ದೇಶಕರಿಗೆ, ಸಂಶೋಧನಾ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಮಾಡಿ ನಾವು ಮಾರ್ಕೆಟ್ಗೆ ಬಿಟ್ಟರೆ ಬಹುಶಃ ಅದರ ಲಾಭ 2 ಪಟ್ಟು ಜಾಸ್ತಿ ಆಗುತ್ತೆ.
ಈಗ ನಾವು ಡಿಜಿಟಲ್ ಮಾರ್ಕೆಟಿಂಗ್ನ ಉದ್ಘಾಟನೆ ಮಾಡೋದು. ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನಾವು ರೈತರು ಒಂದೇ ಕಡೆ ಬಂದು ಅವರ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಇಲ್ಲಿ ನಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ರೆ ಇಡೀ ರಾಜ್ಯದ ಎಲ್ಲಿ ಬೇಕಾದ್ರೂ ಅವರು ಇದನ್ನ ಮೂಲಕ ತಗೊಂಡು ಅವರ ಅಕೌಂಟ್ಗೆ ದುಡ್ಡನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಡಿಜಿಟಲ್ ಮೂಲಕ ಮಾಡ್ತಾ ಇದ್ದೀವಿ. ಈ ಥರದ ಇತ್ತೀಚಿನ ದಿನಗಳಲ್ಲಿ ನಾವು ಚೈನಾ ಮತ್ತು ಅಮೇರಿಕ ಬೇರೆ ದೇಶಗಳಲ್ಲಿ ಯಂತ್ರೋಪಕರಣವನ್ನು ಉಪಯೋಗಿಸೋದನ್ನು ನಾವು ನೋಡ್ತಿದ್ದೆವು ಟಿ ವಿನಲ್ಲಿ, ಮಾಧ್ಯಮದಲ್ಲಿ. ಇವತ್ತು ನಾವೇ ಅದನ್ನು ನಮ್ಮ ಹೊಲದಲ್ಲಿ ನಮ್ಮ ಬೇಸಾಯದಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಬಂದಿದೆ. ನಮ್ಮ ಸರ್ಕಾರ ಬಂದ ಮೇಲೆ 2023 ಹೊಸ ಕಾಂಗ್ರೆಸ್ಸಿನ ಸರ್ಕಾರ ರಚನೆಯಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲ ರಚನೆ ಆದಮೇಲೆ ಫಸ್ಟ್ ಟೈಮ್ ನಾವು ಒಂದು ಹಾರ್ವೆಸ್ಟ್ ಹೈಟೆಕ್ ಹಬ್ಬನ ನಾವು ಯಂತ್ರೋಪಕರಣವನ್ನು ಕೊಡ್ತಕ್ಕಂಥದ್ದನ್ನು ನಾವು ಪ್ರಾರಂಭ ಮಾಡಿದ ಕಳೆದ ಬಾರಿ 50 ಕೋಟಿ ವೆಚ್ಚದಲ್ಲಿ ನಾವು ಒಂದು ಮಿಷನ್ಗೆ ಒಂದು ಕಬ್ಬನ್ನು ಕಟಾವು ಮಾಡ್ತಕ್ಕಂಥ ಯಂತ್ರೋಪಕರಣಕ್ಕೆ 1 ಕೋಟಿ ಆಗುತ್ತೆ. ಅದಕ್ಕೆ SC STಗಳಿಗೆ 50 ಲಕ್ಷ ಸಬ್ಸಿಡಿ, ಜನರಲ್ಗೆ 40 ಲಕ್ಷ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಯಾರೇ ತಗೊಳ್ಳಿ 50 ಲಕ್ಷ 40 ಲಕ್ಷ ಸಬ್ಸಿಡಿ ಅಂದರೆ ಬಹುಶಃ ಇಡೀ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಸರ್ಕಾರ ಕೃಷಿಕರಿಗೆ ಸಹಾಯ ಮಾಡಿದಂಥ ಒಂದು ಈ ಯೋಜನೆ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದರ ಮೂಲಕ ನಾವು ನಾಟಿ ಮಾಡೋದ್ರಿಂದ ಹಾರ್ವೆಸ್ಟ್ ಮಾಡೋದ್ರವರೆಗೂ ಸಹ ನಾವು ಯಂತ್ರೋಪಕರಣವನ್ನು ಯೂಸ್ ಮಾಡಿದ್ರೆ ಪ್ರತಿ ಕಬ್ಬಿನಲ್ಲಿ ಪ್ರತಿ ಎಕರೆಗೆ ಏನು ನೀವು ನಾರ್ಮಲಾಗಿ ಬೆಳಿತೀರೋ 10 ಟನ್ನು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಅಂದರೆ ವೇಸ್ಟೇಜ್ ಆಗದಂಗೆ ಕ್ರಮಬದ್ಧ. ಮುಖ್ಯ ಅತಿಥಿಯಾಗಿ ಮಾತನಾಡಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಜಿಲ್ಲೆಯಲ್ಲಿ ವಾತಾವರಣಕ್ಕೆ ತಕ್ಕಂತೆ ಬೆಳೆ ಬೆಳೆಯಲು ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ಜೊತೆಗೆ ರೈತರಿಗೆ ಮಾಹಿತಿ ನೀಡುವ ಕೆಲಸ ಮಾಡುತ್ತಿದೆ. ಕೃಷಿ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಮಾದರಿಯಾಗಿದೆ. ಕೃಷಿ ತಂತ್ರಜ್ಞಾನ ಅಳವಡಿಸಿಕೊಂಡು ರೈತರು ಬೆಳೆ ಬೆಳೆಯುತ್ತಿದ್ದ ಕೃಷಿ ವಿಶ್ವವಿದ್ಯಾಲಯವು ಸಹ ಇದಕ್ಕೆ ಮಾಹಿತಿ ನೀಡುವ ಕೆಲಸ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ 12 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶವಿದೆ. ಜಿಲ್ಲೆಯಲ್ಲಿ ಹತ್ತಿ, ಭತ್ತ, ಮೆಣಸಿನಕಾಯಿ ಇತರೆ ಬೆಳೆ ಬೆಳೆಯುತ್ತಿದ್ದಾರೆ. ಹತ್ತಿ ಬೆಳೆ ಹೆಚ್ಚಾಗಿ ಬೆಳೆಯುತ್ತಿದ್ದು ವಿದೇಶಕ್ಕೆ ರಫ್ತಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟ ಹತ್ತಿ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿದೆ. ರಾಜ್ಯದಲ್ಲಿಯೇ ಭತ್ತವೂ ಸಹ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಕೃಷಿ ವಿಶ್ವವಿದ್ಯಾಲಯವು ಈ ಭಾಗದ ರೈತರಿಗೆ ಸ್ಪಂದನೆ ನೀಡುವ ಕೆಲಸ ಮಾಡಿದೆ ಎಂದರು. ಜಿಲ್ಲೆಯಲ್ಲಿ ಕೃಷಿ ಇಂಜಿನಿಯರಿಂಗ್ ಕಾಲೇಜ್ ಆರಂಭವಾಗಿದ್ದು ಸಾಕಷ್ಟು ಅನುಕೂಲತೆಗಳು ಒದಗಿಸಿಕೊಡಬೇಕಾಗಿದೆ. ಅಗ್ರಿ ಇಂಜಿನಿಯರಿಂಗ್ ಕಾಲೇಜಿನಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಒದಗಿಸಿಕೊಡಬೇಕು. ಹೊಸದಾಗಿ ಬಿಟೆಕ್ ಕೋರ್ಸ್ ಆರಂಭಿಸಲು ಸೂಚಿಸಲಾಗಿದೆ. ಕೃಷಿ ಸಚಿವ ಸ್ಪಂದಿಸಿ ಕೋರ್ಸ್ ಆರಂಭಕ್ಕೆ ಅನುಮೋದನೆ ನೀಡಬೇಕಾಗಿದೆ. ತೊಗರಿ, ಮೆಣಸಿನಕಾಯಿ, ಭತ್ತ, ಹತ್ತಿ ಸೇರಿದಂತೆ ಅನೇಕ ಬೆಳೆಗಳಿಗೆ ಬೀಜೋತ್ಪಾದನೆ ಮಾಡುತ್ತಿದೆ. ಜಿಲ್ಲೆಯಲ್ಲಿ 25 ಕೋಟಿ ವೆಚ್ಚದಲ್ಲಿ ಕನ್ವರ್ಷನ್ ಹಾಲ್ ಮಂಜೂರು ಮಾಡಲಾಗಿದೆ. ಮಣ್ಣು, ನೀರು, ಲ್ಯಾಬೋರೇಟರಿ ಟೆಸ್ಟಿಂಗ್ ಜಿಲ್ಲೆಯಲ್ಲಿಯೇ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ ಎಂದರು. ನಮ್ಮ ಹೆಮ್ಮೆಯ ರೈತ ಎಂಬ ಕೈಪಿಡಿ QR ಕೋಡ್ ತಂತ್ರಜ್ಞಾನಗಳ ಒಂದು ಮಾಹಿತಿಯನ್ನು ಈ ಒಂದು ಮುಖಾಂತರ ಈ ವಿಶ್ವವಿದ್ಯಾಲಯ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ವೈಸ್ ಚಾನ್ಸಲರ್ ಇರ್ತಕ್ಕಂಥ ಶ್ರೀಮಾನ್ ಹನುಮಂತಪುರ ಸಹಿತ ಭಾಳ ಆ್ಯಕ್ಟಿವ್ ಆಗಿದ್ದು ಎಲ್ಲ ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಯೂನಿವರ್ಸಿಟಿಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಸೊ ಆ ದಿಶೆಯಲ್ಲಿ ಈಗಾಗಲೇ ಅನೇಕ ವಿಷಯಗಳು ನಮ್ಮ ಕೃಷಿ ಸಚಿವರು ಭಾಳ ಅನುಭವಿಸ್ತಿದ್ದಾರೆ. ಇಡೀ ರಾಜ್ಯದಲ್ಲೇ ರೈತರಿಗೆ ಹೆಸರವಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಿಂದ ಬಂದಿರುವಂಥವರು ಅಲ್ಲೆಲ್ಲ ಅನೇಕ ಬಾರಿ ಅವರು ಶಾಸಕರಾಗಿ ಮಂತ್ರಿಯಾಗಿ ಇವತ್ತು ದೊಡ್ಡ ಜವಾಬ್ದಾರಿ ಕೃಷಿ ಸಚಿವರಾಗಿ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರ ಜವಾಬ್ದಾರಿಯನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಗುರುತಿಸಿದ್ದಾರೆ. ಅತಿ ದೊಡ್ಡ ಇಲಾಖೆ ಇಡೀ ರಾಜ್ಯ ಕರ್ನಾಟಕ ಕೃಷಿ ಆಧಾರ ಮೇಲೆ ಇರ್ತಕ್ಕಂಥ ರಾಜ್ಯ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆ ಸಹಿತ ಒಂದು ಕಡೆ ಕೃಷ್ಣ, ಒಂದು ಕಡೆ ತುಂಗಭದ್ರಾ, ಜೊತೆಯಲ್ಲಿ ಭೀಮಾ ನದಿ ಎಲ್ಲ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಸಣ್ಣ ಜಿಲ್ಲಾ ಇರ್ತಕ್ಕಂಥ 7 ಕ್ಷೇತ್ರಗಳು ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಸುಮಾರು 12 ಲಕ್ಷ ಎಕರೆ ಇರಿಗೇಷನ್ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಟೈಲೆಂಟ್ ಪ್ರಾಬ್ಲಮ್ ಸಹಜವಾಗಿರ್ತದೆ. ಯಾಕಂದರೆ ನಾವೆಲ್ಲ ಯಾವ ಕ್ರಾಪ್ ನಮಗೆ ಅನುಕೂಲ ಆಗುತ್ತೋ ಆ ಕ್ರಾಪ್ ಬಗ್ಗೆ ಹೋಗ್ತೀವಿ. ಯಾವುದು ನಮ್ಗೆ ಅನುಕೂಲ ಆಗ್ತದೋ, ಯಾವ ವಾತಾವರಣದಲ್ಲಿ ಯಾವ ಕ್ರಾಪ್ ಬರ್ತದೋ ಅದು ನೆಲ್ಲಿರ್ಬೋದು. ಕೆಲವು ವರ್ಷಗಳು ಬರೀ
ನಾವು ಹತ್ತಿನೇ ಬೆಳೆದಿದ್ದೀವಿ. ಇಡೀ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು ರಾಯಚೂರಲ್ಲಿದೆ. ವರಲಕ್ಷ್ಮಿ ಆಗಿರ್ಬೋದು ಮತ್ತು ಇತರ ಅನೇಕ ಕಾಟನ್ ಬೇಲ್ಸ್ ಇಲ್ಲಿಂದ ಪರದೇಶಕ್ಕೆ ಹೋಗಿರ್ತಕ್ಕಂಥ ಸಹಿತ ನಾವು ನೋಡಿದ್ವಿ. ಇವತ್ತು ಅದರಿಂದ ಲಾಭ ಕಡಿಮೆ ಆಗಿ ಇವತ್ತು ನಾವು ಪ್ಯಾಡಿಗೆ ಹೋಗ್ತಾ ಇದ್ದೀವಿ. ಭತ್ತ ಇವತ್ತು ಸಾಕಷ್ಟು ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ಜಿಲ್ಲೆಯಲ್ಲಿ ಪಶುಪಾಲನೆ, ಪಶುಸಂಗೋಪನೆ, ತೋಟಗಾರಿಕೆ, ಆಹಾರ ತಂತ್ರಜ್ಞಾನ ಕಾಲೇಜು ಆರಂಭಕ್ಕೆ ಸಚಿವ ಬೋಸರಾಜ್ ಅವರು ಮನವಿ ಮಾಡಿದ್ದಾರೆ. ಕೃಷಿ ಸಚಿವರು ಈ ಬಗ್ಗೆ ಆದ್ಯತೆ ನೀಡಬೇಕು. ಕೃಷಿ ವಿಶ್ವವಿದ್ಯಾಲಯದಲ್ಲಿ KKRDBಯಲ್ಲಿ 25 ಕೋಟಿ ಅನುದಾನವನ್ನು ಕನ್ಸ್ಟ್ರಕ್ಷನ್ ಹಾಲ್ಗೆ ನಿರ್ಮಾಣಕ್ಕೆ ನೀಡಲಾಗಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ KKRDB ಅಡಿಯಲ್ಲಿ 25 ಕೋಟಿ ಅನುದಾನವನ್ನು ಕನ್ಸ್ಟ್ರಕ್ಷನ್ ಹಾಲ್ಗೆ ನಿರ್ಮಾಣಕ್ಕೆ ನೀಡಲಾಗಿದೆ. ಕೃಷಿ ವಿಶ್ವವಿದ್ಯಾಲಯವು ಅನುಕೂಲತೆ ಪಡೆದುಕೊಳ್ಳಬೇಕಾಗಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 50% ಮಹಿಳಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ಇನ್ನೂ ಹೆಚ್ಚಿನ ಅನುದಾನ ನೀಡುವ ಕೆಲಸ ಮಾಡಬೇಕಿದೆ. ಭತ್ತದ ಕಣಜವೆಂದು ಹೆಸರುವಾಸಿಯಾಗಿದೆ. ಭತ್ತಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ರಾಜ್ಯದಲ್ಲಿ 60% ಜನ ಕೃಷಿಯಲ್ಲಿ ತೊಡಗಿದ್ದಾರೆ ಎಂದರು. ಪ್ರಾಜೆಕ್ಟ್ ಅಂತೀವಲ್ಲ, ಇಡೀ ದೇಶದಲ್ಲಿ ತುಂಗಭದ್ರಾ ಡ್ಯಾಮಿನ ನೀರು ಭಾಳ ಒಳ್ಳೆ ರೀತಿಯಿಂದ ಬಳಕೆ ಮಾಡ್ತಕ್ಕಂಥ ನಮ್ಮ ರೈತರು ಮತ್ತು ನಮ್ಮ ಟೈಲ್ಯಾಂಡ್ ಭಾಗಕ್ಕೆ ಭಾಳ ಒಂದು ಸಂಘರ್ಷನೇ ಇದೆ ಪ್ರತಿ ವರ್ಷ. ಆದರೂ ಕೂಡ ರೈತರು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಇಲ್ಲಿ ಕೃಷಿಗೆ, ಯಾಕಂದರೆ ನಮ್ಮ ರಾಯಚೂರು ಜಿಲ್ಲೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಭಾಳ ದೇಶದಲ್ಲೇ ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ನಮ್ಮದು. ಮಾಹಿತಿ ತಂತ್ರಜ್ಞಾನದಲ್ಲಿ ಮತ್ತು ವಿಶೇಷವಾಗಿ ಇವತ್ತು ನಾವು ಹೈಯರ್ ಎಜುಕೇಷನಲ್ಲಿ, ಅದು ಮೆಡಿಕಲ್ ಎಜುಕೇಷನ್ ಇರ್ಬೋದು, ಟೆಕ್ನಿಕಲ್ ಎಜುಕೇಷನ್ ಇರ್ಬೋದು, ಎಲ್ಲ ರೀತಿಯಲ್ಲಿ ನಮ್ಮ ಇಡೀ ದೇಶದಲ್ಲೇ ಮುಂದುವರೆದಿರ್ತಕ್ಕಂಥ ರಾಜ್ಯ ಆಗಿದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಇನ್ನೂ 60% ಜನ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಜನರಿದ್ದಾರೆ. ಇನ್ನೂ ನಮ್ಮ ಬ್ಯಾಂಗ್ಳೂರು, ಮೈಸೂರು, ಹುಬ್ಬಳ್ಳಿ ಕೆಲವೊಂದು ಜಿಲ್ಲೆಗಳನ್ನು ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿನೇ ಭಾಳ ಪ್ರಧಾನವಾಗಿರ್ತಕ್ಕಂಥದ್ದು. ಮತ್ತು ಉತ್ತರ ಕರ್ನಾಟಕ ಇವತ್ತು ವಿಶೇಷವಾಗಿ ಅದು ನಮ್ಮ ನೀರಾವರಿ ಯೋಜನೆಗಳಿಗೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಮತ್ತು ನಮ್ಮ ತುಂಗಭದ್ರಾ ಯೋಜನೆ ಆಗಿರ್ಬೋದು, ಇಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ರೈತರು ನೀರಿನ ಸದ್ಬಳಕೆಯನ್ನು ಮಾಡಿಕೊಂಡು ಈ ರಾಜ್ಯದ ಜನರಿಗೆ ಅನ್ನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ರೈತರ ಏಳಿಗೆಗೆ ಬದ್ಧವಾಗಿರ್ತಕ್ಕಂಥ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ರೈತ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಮತ್ತು ಯಾವತ್ತೇ ಎಂಥದ್ದೇ ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆದಾಗ ನಮ್ಮ ಸರ್ಕಾರ ಇವತ್ತು ಭಾಳ ಮುಂಚೂಣಿಯಲ್ಲಿ ನಿಂತು ರೈತರಿಗೆ ಇವತ್ತು ಎಲ್ಲ ರೀತಿಯ ನೆರವನ್ನು ಒದಗಿಸಿ. ವೇದಿಕೆಯಲ್ಲಿ ಶಾಸಕರುಗಳಾದ ಹಂಪಯ್ಯ ನಾಯಕ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಕರಿಯಮ್ಮ ನಾಯಕ್, ವಸಂತಕುಮಾರ್, ಬಸನಗೌಡ ಬಾದರ್ಲಿ, ಶರಣಗೌಡ ಬಯ್ಯಾಪುರ್, ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಬಸನಗೌಡ ಬ್ಯಾಗ್ವಾಟ್, ಮಲ್ಲೇಶ್ ಕೊಲಮಿ, ಮಲ್ಲಿಕಾರ್ಜುನ್, ಮಧುಸೂದನ್ ರೆಡ್ಡಿ, ತಿಮ್ಮಣ್ಣ ಚಾವಡಿ, ನಗರಸಭೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗಿರಿ, DC ನಿತೀಶ್, SP ಪುಟ್ಟಮಾದಯ್ಯ, ಡಾಕ್ಟರ್ ಗುರ್ರ ಸುಂಕರ್, ಡಾಕ್ಟರ್ M ವೀರನಗೌಡ, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ N ಶಿವಶಂಕರ್, ಡಾಕ್ಟರ್ BK ದೇಸಾಯಿ ಸೇರಿದಂತೆ ಅನೇಕರಿದ್ದರು. ಬಳ್ಳಾರಿಯಲ್ಲಿ ನಡೆದ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯಲಿದೆ. ವೈದ್ಯಕೀಯ ಕಾಲೇಜುಗಳಿಗೆ IV ರಿಂಗರ್ ಲ್ಯಾಕ್ವೆಟ್ ದ್ರಾವಣ ಪೂರೈಕೆಯಾಗಿಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಆರೋಗ್ಯ ಇಲಾಖೆಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಖರೀದಿಸಲಾದ ಪಶ್ಚಿಮ ಬಂಗಾಳ ಮೂಲದ ಏಜೆನ್ಸಿ ಪೂರೈಸಿರುವುದು ದ್ರಾವಣದಲ್ಲಿ ಲೋಪವಿರುವ ಕುರಿತು ಪರೀಕ್ಷೆ ನಡೆಯುತ್ತಿದೆ. ತನಿಖಾ ವರದಿ ಬಂದ ನಂತರವಷ್ಟೇ ಮುಂದಿನ ಕ್ರಮ ವಹಿಸಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವ ಬಾಣಂತಿಯರ ಸಾವಿನ ಕುರಿತಂತೆ ಪರಿಶೀಲಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಎಲ್ಲ ಬಾಣಂತಿಯರ ಸಾವು ದ್ರಾವಣದಿಂದಲೇ ಆಗಿರುತ್ತದೆ ಎಂದು ಹೇಳಲಾಗದು. ತನಿಖೆ ನಡೆಸಿದ ನಂತರವೇ ನಿರ್ಧಾರವಾಗುತ್ತದೆ ಎಂದರು. ಈಗ ಎಲ್ಲ ಯೂನಿವರ್ಸಿಟೀಸ್ USIMISS ಅಂತ ಹಾಗಾಗಿ ಎಲ್ಲ ಯೂನಿವರ್ಸಿಟಿ ಡಿಪಾಸಿಟ್ರಿ ಇದೆ. ಆ ಡಿಪಾಸಿಟ್ರಿಂದ ನಮಗೆ ಡೈರೆಕ್ಟ್ಲಿ ಕೊಡ್ತಾ ಇದ್ದಾರೆ. ಈವರೆಗೆ 1,20,000 ಸ್ಟೂಡೆಂಟ್ಸ್ ಎನ್ರೋಲ್ ಮಾಡಿದ್ದಾರೆ.
ಅದರಲ್ಲಿ 1,41,000 ಮಕ್ಕಳಿಗೆ ಇದು ಆಗ್ತಾಯಿದೆ, ಯುವ ನಿಧಿ ಪಾವತಿ ಆಗ್ತಾಯಿದೆ. ಇನ್ನೊಂದು 40,000 ಮಕ್ಕಳಿಗೆ ಯಾರ್ದು ಇದು ನಮ್ಮ ಡಿಪಾಸಿಟ್ರಿಂದ ಅವರಿಗೆ ವೆರಿಫಿಕೇಷನ್ ಆಗಿಲ್ಲಲ್ಲ, ಅವ್ರದ್ದು EDPI ಹಂತದಲ್ಲಿ ವೆರಿಫಿಕೇಷನ್ ನಡೀತಾ ಇದೆ. ಅದು ಫಿಸಿಕಲ್ ವೆರಿಫಿಕೇಷನ್ ಅಂತ ಸ್ವಲ್ಪ ತಡ ಆಗುತ್ತೆ, ಬಟ್ ಹಿಂಗೆ ಸರ್ಕ್ಯುಲೇಷನ್ ಇದ್ದೇ ಇರುತ್ತೆ. ಆಮೇಲೆ ಯಾರ್ಯಾರಿಗೆ ಇದು ಸಿಗ್ತದಲ್ಲ ಹೈಯರ್ ಎಜುಕೇಷನ್ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಪೋರ್ಟಲ್ಲಿ, ಹಾಗಾಗಿ ಅವ್ರಿಗೆ ಡಿಸ್ಕಂಟಿನ್ಯೂ ಆಗುತ್ತೆ, ಅವ್ರಿಗೆ ಬರೋಲ್ಲ. ಆ ರೀತಿ ಇದೆ. ಇಲ್ಲಿವರೆಗೆ 1,41,000 ಸ್ಟೂಡೆಂಟ್ಸ್ ಆರ್ ಟೇಕಿಂಗ್ ದ ಬೆನಿಫಿಟ್. ಅವ್ರು 181 ಆಗಿದ್ದಾರೆ. ಅವ್ರು ಇನ್ನೂ ಬೇರೆ ಬೇರೆ, ಯಾಕಂದರೆ ಅವರು ಪಾಸಾಗಿ ಅವರು ಎನ್ರೋಲ್ ಆದರೂ ಕೂಡ ಅವ್ರು 6 ಮಂತ್ಸ್ ಆಗಿರಬೇಕು, ಅದು ಟೈಮ್ ಆಗಿರಲ್ಲ. ಅವರು ಪಾಸ್ ಡೇಟಿಂದ 6 ಮಂತ್ಸ್ ಆದಮೇಲೆ ಅವರು ದೇ ಬಿಕಮ್ ಎಲಿಜಿಬಲ್ ಫಾರ್ ಯುವ ನಿಧಿ. ಹಾಗಾಗಿ ಮುಂಚೆನೇ ಅವ್ರು ಪಾಸ್ ಆದ ತಕ್ಷಣ ಮಾಡಿದ್ದಾರೆ. ಅವ್ರು 6 ತಿಂಗಳಾದ್ಮೇಲೆ ಆಟೋಮೆಟಿಕ್ ಬರುತ್ತೆ. ಚೆಕ್ ಮಾಡೋಕ್ಕೆ ಹೇಳ್ತೀನಿ, ಆಲ್ ಡೆತ್ಸ್ ವಿಲ್ ಬಿ ಆಡಿಟೆಡ್. ಹಾಗಾಗಿ ಅದ್ರದ್ದು ಎಕ್ಸಾಮಿನ್ ಮಾಡೋಕ್ಕೆ DC ಹೇಳಿದ್ದೀನಿ. ಓಪೆಕ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೇವೆಗಳನ್ನು ಆದ್ಯತೆ ಮೇಲೆ ಪ್ರಾರಂಭಿಸಲಾಗುತ್ತಿದೆ. ಈಗಾಗಲೇ ಅನೇಕ ಸೇವೆಗಳು ಪ್ರಾರಂಭವಾಗಿದ್ದು, ಶೀಘ್ರದಲ್ಲಿ ಕಿಮೋಥೆರಪಿ ಪ್ರಾರಂಭಿಸಲಾಗುತ್ತಿದ್ದು ಸಿದ್ಧತೆಗಳು ನಡೆಯುತ್ತಿವೆ. ಯುವ ನಿಧಿ ಯೋಜನೆಯಡಿ EPF ದತ್ತಾಂಶವೊಂದನ್ನೇ ನಿರೀಕ್ಷಿಸಿಲ್ಲ. ರಾಜ್ಯ ಎಲ್ಲ ವಿಶ್ವವಿದ್ಯಾಲಯಗಳು, ITI, ಪಾಲಿಟೆಕ್ನಿಕ್ ಕಾಲೇಜುಗಳಿಂದ ದತ್ತಾಂಶ ಪಡೆಯಲಾಗುತ್ತಿದೆ. ಈಗಾಗಲೇ 1,80,000 ಪದವೀಧರರಲ್ಲಿ 1,40,000 ನಿರುದ್ಯೋಗಿಗಳ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಅಭ್ಯರ್ಥಿಗಳು ಸ್ವಯಂ ದೃಢೀಕರಣದ ನಂತರ ಯುವ ನಿಧಿ ಹಣ ಪಾವತಿಸಲಾಗುತ್ತದೆ ಎಂದರು. ರಾಯಚೂರಿಗೆ ಒಂದು ಹೊಸ ITI ಕಾಲೇಜು, ಅಂದರೆ ಎಕ್ಸಿಸ್ಟಿಂಗ್ ITI ಕಾಲೇಜಿಗೆ ಹೊಸ ಬಿಲ್ಡಿಂಗ್ ಮಾಡ್ತೀವಿ. ಅದು ಶಂಕುಸ್ಥಾಪನೆ ಮಾಡ್ತೀವಿ, ಅಪ್ರೂವ್ ಆಗಿದೆ, ಟೆಂಡರ್ ಆಗಿದೆ. ಹೊಸ ITI ಕಾಲೇಜ್ ನಮ್ಮ ಇಲಾಖೆ ಬರ್ತದಂತೆ, ಇಲ್ಲೇ ಇಲ್ಲೇ ಕೊಟ್ಟು ಅದೇ ಲ್ಯಾಂಡೇ ಹುಡುಕ್ತಾ ಇದ್ದೀವಿ. ಅದಕ್ಕೆ ಯೂನಿವರ್ಸಿಟಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ವಿಲ್ ಗಿವ್ ಯು ಮನಿ, ನಿಮಗೆ ಕೊಟ್ಬಿಡ್ತೀವಿ, ಓನರ್ಶಿಪ್ಪು ನಿಮಗೆ ಕೊಡ್ತೀವಿ, ನೀವೇ ಮೇಂಟೆನೆನ್ಸ್ ಮಾಡಿ, ಬಟ್ ಪಬ್ಲಿಕ್ಕಿಗೆ ಓಪನ್ ಇರಬೇಕು. ಅದು ಮಾಡಿ ಪಬ್ಲಿಕ್ಕಿಗೆ ನೀವು ಫಿಕ್ಸ್ ರೆಂಟ್ ಎಲ್ಲೇ ಓವರ್ ಆಲ್ ಚೆಕ್ಕಲ್ಲಿ. ಮೆಡಿಕಲ್ ಕಾಲೇಜ್ ಇಲ್ಲ, ಯಾಕಂದ್ರೆ ಅವ್ರು ಮೆಡಿಕಲ್ ಕಾಲೇಜ್ ಪ್ರೊಕ್ಯೂರ್ಮೆಂಟ್ ಬೇರೆ, ಅಲ್ಲಿ ಆಗಿಲ್ಲ ಸರ್. ಓನ್ಲಿ ಹೆಲ್ತ್ ಡಿಪಾರ್ಟ್ಮೆಂಟು ಡ್ರಗ್ಲಾಜಿಸ್ಟಿಕ್ ಸೊಸೈಟಿ ಇದೆಯಲ್ಲ, ಅಲ್ಲಿ ಸಪ್ಲೈ ಆಗಿತ್ತು. ಹಾಗಾಗಿ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಸಪ್ಲೈ ಆಗಿದೆ, ಎಲ್ಲ ಕಡೆ ಆಗಿದೆ. ಎಲ್ಲ ಕಡೆ ಟೆಸ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದೆಲ್ಲ ಅಲ್ಲ, ಎಲ್ಲಿ ಕಂಪ್ಲೇಂಟ್ ಇದೆ ಕಂಪ್ಲೇಂಟ್. ಹಿಂಗಾರು ಮಳೆಯಿಂದ ಜಿಲ್ಲೆಯಲ್ಲಿ 55,000 ಹೆಕ್ಟೇರ್ ಪ್ರದೇಶದ ಹಾನಿಯಾಗಿರುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಇನ್ನೆರಡು ದಿನಗಳಲ್ಲಿ ಪರಿಹಾರ ವಿತರಣಾ ಕಾರ್ಯ ಪ್ರಾರಂಭಿಸಲಾಗುತ್ತದೆ ಎಂದರು. ಅಲ್ಲದೆ ರಾಯಚೂರಿನಲ್ಲಿ ITI ಕಾಲೇಜು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ನವೀಕರಣ ಕಾಮಗಾರಿ ಶೀಘ್ರದಲ್ಲಿ ಚಾಲನೆ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ A. ವಸಂತಕುಮಾರ್ ಸೇರಿ ಅನೇಕರಿದ್ದರು. ಮುಖ್ಯಮಂತ್ರಿಗಳು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗುವುದಿಲ್ಲ, ಆದರೆ ವಯಸ್ಸು ಆಗಿದೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಬೇರೆ ಅರ್ಥ ಕಲ್ಪಿಸಬಾರದು ಎಂದು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ಎದುರಿಸುತ್ತವೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಪಕ್ಷ ಅಧಿಕಾರ ನಡೆಸುತ್ತಿದೆ. 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಶಾಲಿಯಾಗಲು ಸಂಘಟಿತ ಪ್ರಯತ್ನವೇ ಕಾರಣವಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಧ್ಯಕ್ಷ ಸ್ಥಾನಕ್ಕೆ ನಾಲಾಯಕ್ಕೆಂದು ಅವರು ಪಕ್ಷದಲ್ಲಿಯೇ ಹೇಳುತ್ತಿದ್ದಾರೆ. ಮೊದಲು ಅವರ ಪಕ್ಷವನ್ನು ಸರಿ ಮಾಡಿಕೊಳ್ಳಬೇಕೇ ಹೊರತು ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಚಿಂತೆ ಮಾಡಬಾರದು. ಮುಗಿದೋಗ್ಯದ, ಎಲೆಕ್ಷನ್ ಮುಗಿದೋಗ್ಯದ, ಎಲ್ಲ ಅವ್ರ ಪಾರ್ಟಿ ಇದರಲ್ಲಿ ಭಾಳ ಗೊಂದಲದಲ್ಲಿ ಅವರು ಇದ್ದಾರೆ. ಈಗಾಗಲೇ ಅಲ್ಲಿಂದ ಡೆಲ್ಲಿಲಿಂದ ಅವರೆಲ್ಲ ಬಂದು ಮಾತಾಡಿ ಅದನ್ನು ಸೆಟ್ಲ್ ಆಗಲಾರದೆ 6 ಬಾಗಿಲು ಮಾಡ್ಕೊಂಡು ಕುಂತಾರೆ. ಅವ್ರು ಏನು ಮಾಡಿದ್ರು ಆ ಸೆಷನ್ನಲ್ಲಿ ನಮ್ಮ ಉದ್ದೇಶ ಏನಂದರೆ ಎಲ್ಲ ರಾಜ್ಯದ ಸಮಸ್ಯೆಗಳು ಮತ್ತು ಮುಖ್ಯವಾಗಿ ನಾರ್ದನ್ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಎಂಬುದೇ ನಮ್ಮ ಈಗಾಗಲೇ ತೀರ್ಮಾನ ಆಗಿದೆ. ನಾರ್ದನ್ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಎಲ್ಲ ಸಚಿವರಿಂದ ಶಾಸಕರಿಂದ ಸಮಸ್ಯೆಗಳ ಬಗ್ಗೆ ಏನೇನು ಮಾಡಬೇಕು ಅಂಥೇಳಿ ನಮ್ಮ ಪಕ್ಷ ಸರ್ಕಾರ ಸಿದ್ಧವಾಗಿದೆ. ಅದನ್ನು ಬಿಟ್ಟರೆ ರಾಜಕೀಯ ಏನಿಲ್ಲ. ಎಲ್ಲರೂ ಕೂಡ ಸಹಕಾರ ಮಾಡಿ ಎರಡೂ ಸದನ ಉತ್ತಮ ರೀತಿಯಲ್ಲಿ ನಡೆದರೆ ಸಮಸ್ಯೆಗಳಿಗೆ ಒಂದು ಇಚ್ಛೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಅವರು ಏನೀಗ 6 ತಿಂಗಳಿಂದ 1 ವರ್ಷದಿಂದ ಮಾಡ್ತಾಯಿದ್ದಾರೆ, ಸುಳ್ಳು ಆರೋಪಗಳನ್ನ ಮಾಡ್ಕೊಂತ ತಿರುಗ್ತಾ ಇದ್ದಾರೆ ಬೆಳಗಿನ ಸಾಯಂಕಾಲ ತನಕ. ಅದನ್ನೇ ಮಾಡ್ಕೊಂಡೋದ್ರೆ ಈ ಕಾಲಹರಣ ಆಗ್ತದೆ ಅಷ್ಟೇ. ಈಗ ಅದು ವಿರೋಧ ಪಕ್ಷದವ್ರ ಮೇಲೆ ಸಹಕಾರ ಮಾಡೋದು, ಜನರ ಸಮಸ್ಯೆಗಳು ಬಗೆಹರಿಸಬೇಕು ಅಂತಂದರೆ ಅವರು ಸಹಕಾರ ಮಾಡಬೇಕು. ಸಹಕಾರ ಮಾಡಿ ನಮ್ಮ ಕಡೆಯಿಂದ ಅನೇಕ ಪ್ರಶ್ನೆಗಳು ಈಗಾಗಲೇ ಕ್ವಶನ್ಸು, ಸ್ಟಾರ್ ಕ್ವಶನ್ಸ್ ಎಲ್ಲ ಬಂದಿದ್ದಾವೆ. ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಅವ್ರು ಏನೇ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯಾದ ಸಿದ್ಧತೆ ಇದೆ. ಒಕ್ಕೂಟದ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ. ಅವರದೇ ಸೆಂಟ್ರಲ್ ಮಿನಿಸ್ಟರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೈಯೆಸ್ಟ್ BJP ಸರ್ಕಾರ ಸಂಬಂಧದಲ್ಲೇ ಕರ್ನಾಟಕದಲ್ಲಿ 2000ಕ್ಕೂ ಮೀರಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಮತ್ತು ಅವರೇ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ, ಮೈನಾರಿಟಿ ಇದಕ್ಕೆ ನಾವು ಪೂರ್ತಿ ರಕ್ಷಣೆ ಕೊಡ್ತೀವಿ, ವಿಕೆಟ್ ಮಾಡಿಕೊಡ್ತೀವಿ ಅಂತ ಮಾತನ್ನು BJP ಅವರು ಹೇಳಿದ್ದಾರೆ. ಹಾಗಾಗಿ ಅವ್ರು ಮಾತಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಅಭಿವೃದ್ಧಿ ಪರವಾದ ಆಡಳಿತ ನೀಡುತ್ತದೆ ಎಂದರು. ಬಿಜೆಪಿಯವರು ಸುಳ್ಳು ಆರೋಪ ಮಾಡಿ ಗೊಂದಲ ಸೃಷ್ಟಿಸುತ್ತಾ ಬಂದಿದ್ದಾರೆ. ವಕ್ಫಾ ಸಮಸ್ಯೆ ನಿವಾರಣೆಗೆ ಸರ್ಕಾರ ಎಲ್ಲ ಪ್ರಯತ್ನಗಳು ಮಾಡಿಯಾಗಿದೆ. ಮೂಡ ಪ್ರಕರಣದಲ್ಲಿ ಹುರುಳಿಲ್ಲ, ತನಿಖೆ ನಡೆಯುತ್ತಿದೆ. ತನಿಖೆ ನಂತರ ಸತ್ಯಾಸತ್ಯತೆ ಬಹಿರಂಗವಾಗುತ್ತದೆ ಎಂದರು. ರಾಜಕೀಯ ಕುತಂತ್ರದಿಂದ ಬಿಜೆಪಿ JDS ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಬರುತ್ತಿದೆ. ಅಧಿವೇಶನದಲ್ಲಿ ಸರಿಯಾದ ಉತ್ತರ ಸರ್ಕಾರ ನೀಡಲಿದೆ ಎಂದರು. ಅಂತಂದರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ. ಅವರು ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದೆ ಎಂಬ ಲೆಕ್ಕದ ಮೇಲೆ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಏನು ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅದು ಅವತ್ತಿಲ್ಲ, ಇವತ್ತಿಲ್ಲ. ನೆಕ್ಸ್ಟ್ ಚುನಾವಣೆನೂ ಮತ್ತೆ ಅವ್ರ ನೇತೃತ್ವದಲ್ಲಿ ನಡೀತದೆ. ನೀವು ಏನು ಹೇಳ್ತೀರಿ ಸರ್? ಅವ್ರ ನೇತೃತ್ವದಲ್ಲಿ ನಡೀತದೆ. ಯಾರು ರಾಜಕಾರಣಿಗಳಿಗೆ ಜನರ ಪ್ರೀತಿ ವಿಶ್ವಾಸ ಇರ್ತದೋ ಕಾಂಗ್ರೆಸ್ ಪಕ್ಷ ಜನರ ಅಭಿಪ್ರಾಯದಂತೆ ಮುಂದೆ ಹೋಗ್ತದೆ. ಹಾಗಾಗಿ ಇದು ಸರ್ವೇ ಆಗಿದೆ. ಎಲ್ಲಿ ಬದಲಾಗದಲ್ಲ. ಈಗಾಗಲೇ ಎಲ್ಲರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಾಮಾನ್ಯ ಅಲ್ಲಿ 2 ಲಕ್ಷ ಜನರು ಸೇರಿದ್ರು. ನಾನು ಅಲ್ಲಿದ್ದೆ, ಯಾಕಂದರೆ ಕೊಡಗಿನಲ್ಲಿಂದ ಜನರು ಕರ್ಕೊಂಡು ಬಂದಿದ್ದೆ. ಎಲ್ಲ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಯಾವುದೇ ಆ ರೀತಿಯಾದಂಥ ಪ್ರಸಂಗ ಇವತ್ತು ಬಂದಿಲ್ಲ. ಅಲ್ಲ, ಮತ್ತೆ ಪರಮೇಶ್ವರ್ ಯಾಕೆ ಹಂಗೆ ಹೇಳ್ತಿದ್ದಾರೆ? ಅಲ್ಲ, ನೀವು ಕೇಳಿದ್ರಿ, ಕೇಳಿದಾಗ ಅವ್ರವ್ರು ಮಾಡ್ಕೊಂಡಿದ್ರು ಅಂತ ಎಲ್ಲದು ಕೇಳಿದಾಗ ಅವ್ರು ಹೇಳಿದ್ದಾರೆ ಉತ್ತರ. ನೀವು ಕೇಳೋದಂಗೆ ಕೇಳ್ತೀರಲ್ಲ, ಏನು ಬೇಕೋ ಅಷ್ಟೇ ಪಿಕಪ್ ಮಾಡ್ತೀರಿ ನೀವು. ಏನು ಇನ್ನೇ ಮುಂದೆ ನೀವು ಹೇಳಿದ್ರೆ ಈ ಸಮಸ್ಯೆ ಬರೋದಿಲ್ಲ ದೇಶದಲ್ಲಿ. ಇನ್ನೊಂದು, ನಿನ್ನೆ ಚಾಮರಾಜನಗರದಲ್ಲಿ CM ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಮಹಾಮಶಾಲಂ ಅಮರೇಗೌಡ ಅಂಚನಾಳ್, ಆಂಜನೇಯ ಕುರುಬದೊಡ್ಡಿ, KE ಕುಮಾರ್, ಯೂಸಫ್ ಖಾನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2024ರ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ಏರ್ಪಡಿಸುತ್ತಿದೆ. ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪರವರು ಸಮಸ್ತ ರೈತ ಬಾಂಧವರನ್ನು ಹಾಗೂ ಸಾರ್ವಜನಿಕರನ್ನು ತುಂಬು ಹೃದಯದಿಂದ ಈ ಮೇಳಕ್ಕೆ ಸ್ವಾಗತ ಕೋರಿರುವರು. ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ, ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದರೆ ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೃಷಿ ಬೆಳೆಗಳನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಈ ಒಂದು ಶೀರ್ಷಿಕೆಯೊಂದಿಗೆ ನಾವು ಈ ಕೃಷಿ ಮೇಳ ಹಮ್ಮಿಕೊಂಡಿದ್ವಿ. ಇದು ಕೃಷಿಕರಿಗೆ ಒಂದು ಹಬ್ಬ, ಜಾತ್ರೆ ಅಂತಂದ್ರೆ ತಪ್ಪಾಗಲಾರದು. ಇಂಥ ಒಂದು ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಪಶುಪಾಲನೆ ಮತ್ತು ರೇಷ್ಮೆ ಮತ್ತು ಮೀನುಗಾರಿಕೆ ಕೃಷಿಗಳು ಒಂದು ಸೌಭಾಗ್ಯತ್ವದಲ್ಲಿ ನಾವು ನಡೀತೇವೆ. ಇದರ ಜೊತೆಗೆ ಖಾಸಗಿ ಕಂಪನಿಗಳಾಗಿರ್ತಕ್ಕಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳ ಒಂದು ಮಾಲೀಕರು ಸಹ ಇದರಲ್ಲಿ ಭಾಗವಹಿಸಿದರೆ ಇಂಥ ಒಂದು ಕೃಷಿ ಮೇಳ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸೊರಿನ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಈ ಕೃಷಿ ಮೇಳ. ಇಂಥ ಒಂದು ಕೃಷಿ ಮೇಳದ ಪ್ರಾಯೋಜಕವನ್ನು ಮತ್ತು ಇದರ ಒಂದು ಲಾಭವನ್ನು ಪಡೆಯಬೇಕಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಅವರೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ವಿಜ್ಞಾನಿಗಳು ಹಾಗೂ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಒಂದೇ ಸೋರಿನೊಡೆ ಒಂದು ವೇದಿಕೆಯನ್ನು ಕಲ್ಪಿಸಿದೆ. ಇಂಥ ಒಂದು ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ಕಸುಬುದಾರರು ಇದರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಇದೇ ಡಿಸೆಂಬರ್ 7 ಮತ್ತು 8, 9 ನಡೆಯುವ 3 ದಿನಗಳನ್ನು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ.
ತೊಗರಿ ಸೇರಿದಂತೆ ಬೀಜಗಳ ಗುಣಮಟ್ಟವನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಲಾಗಿದ್ದು ಬೀಜದಲ್ಲಿ ಯಾವುದೇ ಲೋಪವಿಲ್ಲ ಎಂಬ ವರದಿ ಬಂದಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೃಷಿ ಇಲಾಖೆಯಿಂದ ಪೂರೈಸಲಾಗಿರುವ ಬೀಜಗಳು ಕಳಪೆಯಾಗಿಲ್ಲ. ತೊಗರಿ ಬಿತ್ತನೆ ಮಾಡಿದ ರೈತರಿಗೆ ಅವಧಿಗೆ ಮುಂಚೆ ಇಬ್ಬನಿ ಸುರಿದದ್ದರಿಂದ ಇಳುವರಿ ಏರುಪೇರಾಗುತ್ತದೆ ಹೊರತು ಕಳಪೆ ಬೀಜವಲ್ಲ ಎಂಬುದು ಪರೀಕ್ಷೆಯಿಂದ ಗೊತ್ತಾಗಿದೆ. ವಾತಾವರಣದ ಬದಲಾವಣೆಯಿಂದ ಬೀಜಗಳ ಮೇಲೆ ಪ್ರಭಾವವಾಗಿದೆ ಹೊರತು ಕಳಪೆಯಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಬೆಳಗಾವಿಯಲ್ಲಿ ನಾಳೆಯಿಂದ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಲಿದೆ. ಪ್ರತಿಪಕ್ಷಗಳು ಅಭಿವೃದ್ಧಿ ವಿಷಯದಲ್ಲಿ ಚರ್ಚೆಗೆ ಮುಂದಾದರೆ ಸರ್ಕಾರ ಸಿದ್ಧವಾಗಿದೆ. ಆದರೆ ಸುಳ್ಳು ಆರೋಪಗಳನ್ನು ಮಾಡಿ ಚರ್ಚೆ ನಡೆಸದೆ ಅಧಿವೇಶನ ಸಮಯ ಹಾಳಾಗದಂತೆ ಸಹಕರಿಸಬೇಕಿದೆ. 152 ತೊಗರಿ ಬೀಜ ಏನಿದೆಯೋ ಅದು ಮಾತ್ರ ಕಳಪೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸರ್. ಈಗ ಇವ್ರ ಮೇಲ್ನೋಟಕ್ಕೆ ಇದೆ ಅಂತೇಳಿ ಚರ್ಚೆ ಆಗಿದ್ಮೇಲೆ ನಾವು ಸೈನ್ಸಿಸ್ಟನ್ನು ಕಳಿಸಿ ಅದನ್ನು ಸಂಪೂರ್ಣ ಟೆಸ್ಟ್ ಮಾಡಿಸಿದ್ದೀವಿ. ಅದರಲ್ಲಿ ಸೀಡ್ಸ್ ನಾವೇನು ವಿತರಣೆ ಮಾಡಿದ್ದೀವಿ ಅದರಿಂದ ಯಾವುದೇ ಥರದ ಆ ಸೀಡ್ಸಿಂದ ಇಲ್ಲ ಅಂತೇಳಿ ನಮ್ಗೆ ವರದಿ ಕಾಯಿ ಯಾಕೆ ಕಟ್ಟಿಲ್ಲ ಸರ್? ತೊಗರಿ ಕಾಯಿ ಹೇಳದಲ್ಲಪ್ಪ, ಗಿಡ ಬೆಳ್ಕೊಂಡಿದೆ. ಒಂದು ನಿಮಿಷ ಕೇಳಬೇಕು. ನೀವು ಹೇಳಿದ ಕ್ವಶನ್ಗೆ ಉತ್ತರ ಹೇಳೋಕ್ಕಾದ್ರೆ ಬಿಡ್ಬೇಕಲ್ಲಮ್ಮ. ಸೊ ಕಾಲಕ್ಕೆ ಎನ್ವೈರನ್ಮೆಂಟಲ್ ಬದಲಾವಣೆ ಆಗುತ್ತೆ. ಈ ಸರಿ ಏನಾಗುತ್ತೆ, ಇಬ್ಬನಿ ಬೇಗ ಬಿದ್ದಿದೆ, ಅದರಿಂದ ಅದು ಕಾಳು ಕಟ್ಟಿಲ್ಲ ವಿನ ನಮಗೆ ಸೈನ್ಸಿಸ್ಟ್ ಮೂಲಕ ಈಗ ನಾನು ನೀವು ಚರ್ಚೆ ಮಾಡೋದು ಒಂದು ಕಡೆ, ಅದಕ್ಕೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಬೇಕಲ್ಲ, ಟೆಕ್ನಿಕಲ್ ರಿಪೋರ್ಟ್ ತರಿಸಿದ್ದೀವಿ, ರಿಪೋರ್ಟ್ ಕೊಡೋಣ. ಸರ್, ಈಗ ಮಂಡ್ಯದಲ್ಲಿ ಒಂದು ನಿಮ್ಮ ಚಲುವರಾಯಸ್ವಾಮಿ ಭದ್ರಕೋಟೆಯಲ್ಲಿ ವಕ್ಫ್ ಪ್ರಕರಣ ಸರಿ ಹೋಗಿದೆ. ಮೂಡಾ ಪ್ರಕರಣ ನ್ಯಾಯಾಲಯದಲ್ಲಿದೆ. ಅನಗತ್ಯವಾಗಿ ಚರ್ಚಿಸಿದರ ಸದನ ಸಮಯ ಹಾಳಾಗುತ್ತದೆ. ಬಿಜೆಪಿ ಮತ್ತು ಜೆಡಿಎಸ್ನವರು ಅಭಿವೃದ್ಧಿ ಬೇಕಿಲ್ಲ, ಅಭಿವೃದ್ಧಿಯ ಆಲೋಚನೆಯೂ ಇಲ್ಲ. ಬಸನಗೌಡ ಯತ್ನಾಳ್ ಏನೋ ಮಾತನಾಡುತ್ತಾರೋ ಅವರಿಗೆ ಗೊತ್ತಿಲ್ಲ. ವಕ್ಫ್ ವಿಷಯದಲ್ಲಿ ಬಿಜೆಪಿ ಸರ್ಕಾರದವಿದ್ದಾಗಲೇ 2,000 ನೋಟಿಸ್ ನೀಡಲಾಗಿದೆ ಎಂದರು. ಮಂಡ್ಯದಲ್ಲಿ ಜೆಡಿಎಸ್ ಸಮಾವೇಶ ನಡೆಸಿದರೆ ನಡೆಸಲಿ. ರಾಜಕೀಯ ಪಕ್ಷವಾಗಿ ಸಮಾವೇಶ ನಡೆಸಲು ಸ್ವತಂತ್ರರು. ನಾವೇಕೆ ವಿರೋಧಿಸಬೇಕು? 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಶಕ್ತಿ ಏನು ಎಂಬುದು ಜನರು ತಿಳಿಸಿದ್ದಾರೆ ಎಂದರು. ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಎಐಸಿಸಿ ಸಿಎಂ ಬದಲಾವಣೆ ಮಾಡಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸುತ್ತದೆ. ಮಾಡಲಿ. ಈಗ ನಾವು ಹಾಸನದಲ್ಲಿ ನಮ್ಮಲ್ಲಿ ಒಬ್ಬರು ಶಾಸಕರಿದ್ದಾರೆ ಮತ್ತು ಅವರು ಕಳೆದ ಹಳೆ ಮೈಸೂರಿನಲ್ಲಿ ನಾವು ಮಾಡಿದ್ದು ಸಭೆ. ಮೈಸೂರು ಮಂಡ್ಯಕ್ಕೆ ಭಾಳ ಹತ್ರ, ಹಂಗೆ ಹಾಸನದಲ್ಲಿ ಮಾಡಿದ್ದೀವಿ ನಾವು. ಏಕೆಂದರೆ ಕಳೆದ 1.5 ವರ್ಷದಿಂದ ಅವ್ರ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಲ್ಲ. 3 ಜನನ ನಾವು ಗೆಲ್ಲಿಸಿ ಸರಿ. ಏನು ನೀವು ಹೇಳಿದ್ರಿ ಒಂದೇ ಗೆಲ್ಲೋದು ಸಾರ್ ಅಂತ, ಅದು 50-50 ಅಂದಿದ್ರಿ ಮಾಧ್ಯಮ ಸ್ನೇಹಿತರು. ಸಂಡೂರು ಏನೋ ಸ್ವಲ್ಪ ಹತ್ತಿರದಲ್ಲಿ ಗೆಲ್ಬೋದು ಸರ್, ಸಿಗ್ಗಾವಿ ಅಂತೂ ಸಾಧ್ಯ ಇಲ್ಲ, ಚನ್ನಪಟ್ಟಣ ನೀವು ಹತ್ರಕ್ಕೆ ಹೋಗೋಕ್ಕಾಗಲ್ಲ ಸರ್ ಅಂತ ಹೇಳಿ ಬರೆದುಬಿಟ್ರು ನಮಗೆ ಎಲ್ಲ ಇದೇನಪ್ಪ ಗೆಲ್ತದೆ ಅಂತ ನಾವು ಚುನಾವಣೆ ಮಾಡಿದ್ರೆ ಹಿಂಗೆ ಹೇಳ್ತಾರಲ್ಲ ಅಂತ ಆಶ್ಚರ್ಯ ಆಗಿದೆ. ಯೋಗೇಶ್ ಹೇಳಿದ್ದು ಬೇರೆ, ಅವರು ಹೇಳಿದ್ರು, ನೀವು ಹೇಳ್ತಿದ್ದು ನೋಡಿಬಿಟ್ಟು ನಾವು ಚುನಾವಣೆಗಿಂತ ಮೊದಲೇ ರಿಸಲ್ಟ್ಗಿಂತ ಮೊದಲೇ ಯಾಕೆ ಹೇಳ್ಕೋಬೇಕು ಅಂತ ಹೇಳಿದರು. ಬಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರು ನಮಗೆ ಗಾಬರಿ ಹಿಡಿಸಿದ್ರಿ. 3 ಜನ ಗೆದ್ದದ್ದು ನಾವು ಒಂದು ರೀತಿ ಸಂದೇಶ ಮಾಡಬೇಕಾಯ್ತು, ಮಾಡಿದ್ದೀವಿ. ಅವರು ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಾರೆ ಏನೋ ನಮಗೆ ಗೊತ್ತಿಲ್ಲ. ಒಂದು ಕಡೆ ಈಗ 1 ತಿಂಗಳಿಂದ ನಿಖಿಲ್ ಸೋತಿದ್ದಾರೆ. ಸೊ ಇನ್ನೊಂದು ಕಡೆ ಅವರು ಹುಡ್ದಬ್ಬ ಅಂತಾರೆ, ಇನ್ನೊಂದು ಕಡೆ ಕೌಂಟ್ರು ಅಂತಾರೆ. ನಿಖರವಾಗಿ ಯಾವುದಕ್ಕೆ ಸಭೆ ಮಾಡ್ತಾರೆ ಮಾಡಿ, ಅವರೇನು ಒಂದು ರಾಜಕೀಯ ಪಕ್ಷ ಸಭೆ ಮಾಡೋ ವಿಚಾರದಲ್ಲಿ ನಮ್ದೇನು ಗೊಂದಲ. ನಿಮ್ಮ ಪಕ್ಷದಲ್ಲಿ ಸಿಎಂ ರೇಸ್ಗಾಗಿ ಎಷ್ಟು ಜನ ಇದ್ದಾರೆ ಸರ್? ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರೆ ಬದಲಾಗುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಮಹಮ್ಮದ್ ಶಾಲಂ, ಯೂಸಫ್ ಖಾನ್ ಸೇರಿದಂತೆ ಹಲವರಿದ್ದರು. ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ 2ನೇ ದಿನದ ಕೃಷಿ ಮೇಳಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಿದರು. ನಂತರ ಕೃಷಿಯಲ್ಲಿ ಸಾಧನೆ ಮಾಡಿದ ಶ್ರೇಷ್ಠ ಕೃಷಿಕರಿಗೆ ಸನ್ಮಾನಿಸಿ ಗೌರವಿಸಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ 2ನೇ ದಿನದ ಕೃಷಿ ಮೇಳಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಿದರು. ನಂತರ ಕೃಷಿಯಲ್ಲಿ ಸಾಧನೆ ಮಾಡಿದ ಶ್ರೇಷ್ಠ ಕೃಷಿಕರಿಗೆ ಸನ್ಮಾನಿಸಿ ಗೌರವಿಸಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕನಕನಾಳಿ ಗ್ರಾಮದ ಬಸವರಾಜ್,
ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಯನಗುಂದ ಗ್ರಾಮದ ರಾಮರೆಡ್ಡಿ, ವಿಜಯನಗರ ಜಿಲ್ಲೆಯ ಅಡಗಲಿ ತಾಲೂಕಿನ ಹುಲುಗನೂರು ಗ್ರಾಮದ ಚಂದ್ರಗೌಡ, ಕೊಪ್ಪಳ ಜಿಲ್ಲೆಯ ನರಸಾಪುರ ಗ್ರಾಮದ ಶ್ರೀಪಾದರಾಜ, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆಯ ಕಿರುಗೋಡು ತಾಲೂಕಿನ ಮುಷ್ಟಘಟ್ಟ ಗ್ರಾಮದ ಕೆ ಹನುಮಂತಪ್ಪ, ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಮಾಲಹಳ್ಳಿ ಗ್ರಾಮದ ಕೆಂಜೇಡಪ್ಪ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವತ್ತು ಅವರು ತಮ್ಮನ್ನು ತಾವು ಇಡೀ ಜಗತ್ತಿಗೆ ಒಡ್ಡಿಕೊಂಡು ನಮ್ಮನ್ನು ನೋಡಿ ಇರ್ತಕ್ಕಂಥ ಒಂದು ಮಾತಿನೊಂದಿಗೆ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೇಷ್ಠ ಕೃಷಿಕರು, ಕೃಷಿ ಮಹಿಳೆಯರಿಗೆ ಅಭಿನಂದನೆಯನ್ನ ತಿಳಿಸುತ್ತಾ ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಯನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಾಲಹಿಪ್ಪರ ಗ್ರಾಮದ ಶಿಲ್ಪಾ, ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಾಳ ತಾಲೂಕಿನ ಅಡವಿ ಆನಂದ ಗ್ರಾಮದ ವಿ ಅನಸೂಯ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಚಿಕ್ಕ ಮನ್ನಾಪುರ ಗ್ರಾಮದ ನೀಲಮ್ಮ, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಕರ್ಡಕಲ್ ಗ್ರಾಮದ ಅನಸೂಯ, ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ವದಪ್ಪ ಗ್ರಾಮದ ರೇಣುಕಮ್ಮ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದ ರಾಧಾ ಅವರಿಗೆ ಸಚಿವರು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್, ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮಾನವಿ ಶಾಸಕ ಅಂಪಯ್ಯ ನಾಯಕ್, ದೇವದುರ್ಗ ಶಾಸಕಿ ಕರಿಯಮ್ಮ ಜಿ ನಾಯಕ್, ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ, ಎ ವಸಂತಕುಮಾರ್, ಶರಣಗೌಡ ಎಲ್ ಪಾಟೀಲ್ ಬಯ್ಯಾಪುರ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಆಡಳಿತ ಮಂಡಳಿ ಸದಸ್ಯರಾದ ಬಸನಗೌಡ ಬ್ಯಾಗ್ವಟ್, ಮಲ್ಲೇಶ್ ಕೊಲಮಿ, ಮಲ್ಲಿಕಾರ್ಜುನ್, ತಿಮ್ಮಣ್ಣ ಚಾವಡಿ, ಎಂ ವೀರನಗೌಡ, ಆಡಳಿತ ಅಧಿಕಾರಿ ಜಾಗೃತಿ ದೇಶಮಾನೆ, ವಿಶ್ರಾಂತ್ ಕುಲಪತಿ ಬಿಎ ಪಾಟೀಲ್, ಎಸ್ಬಿ ಗೌಡಪ್ಪ, ಬಿಕೆ ದೇಸಾಯಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಬಾರ್ಡ್ ನೆರವಿನ RDF 27ನೇ ಕಂತಿನ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿರುವ ಕೃಷಿ ಸಂಶೋಧನಾ ಸಂಕೀರ್ಣ ಕಟ್ಟಡ ಹಾಗೂ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕೇಂದ್ರ ಕಟ್ಟಡವನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಶಾಸಕರುಗಳಾದ ಕರಿಯಮ್ಮ ನಾಯಕ್, ಎ ವಸಂತಕುಮಾರ್, ಬಸನಗೌಡ ಬಾದರ್ಲಿ, ಶರಣಗೌಡ ಬಯ್ಯಾಪುರ್, ಬಸನಗೌಡ ಬ್ಯಾಗ್ವಾಟ್, ಕುಲಪತಿ ಡಾಕ್ಟರ್ ಹನುಮಂತಪ್ಪ ಸೇರಿದಂತೆ ವ್ಯವಸ್ಥಾಪಕ ಮಂಡಳಿ ಸದಸ್ಯರು, ಜಿಲ್ಲಾಧಿಕಾರಿ ನಿತೀಶ್, ಪುಟ್ಟಮಾದಯ್ಯ ಸೇರಿದಂತೆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇದ್ದರು. ದೇವದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಇವರ ವಿರುದ್ಧ ಕೇಳಿಬಂದಿರುವ ಹಣ ದುರ್ಬಳಕೆ, ಕರ್ತವ್ಯ ಲೋಪ ಆರೋಪಗಳು ತನಿಖೆಯಲ್ಲಿ ಸಾಬೀತಾಗಿರುವುದರಿಂದ ಸೇವೆಯಿಂದ ಅಮಾನತುಗೊಳಿಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರಾಮಚಂದ್ರಪ್ಪ ಇವರು ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿಯಿಂದ ದೇವದುರ್ಗ ತಾಲೂಕಿನ ಊಟಿ ಗ್ರಾಮದ ಶಾಲೆ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದ 30 ಲಕ್ಷ ರೂಪಾಯಿ ಅನುದಾನವನ್ನು ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರದೆ ಬಳಸಿಕೊಂಡಿರುವುದು, ಶಿಕ್ಷಕರ ವರ್ಗಾವಣೆಗೆ ಲಂಚ ಪಡೆದಿರುವುದು ಸೇರಿದಂತೆ ಅನೇಕ ಆರೋಪಗಳ ಹಿನ್ನೆಲೆಯಲ್ಲಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಕೇಂದ್ರ ಕಚೇರಿ ಹಾಜರಾಗುವಂತೆ ಸೂಚಿಸಲಾಗಿತ್ತು.
ಪ್ರಕರಣ ತನಿಖೆ ನಡೆಸಲಾಗಿದ್ದು, ಕರ್ತವ್ಯ ಲೋಪ ಎಸಗಿರುವುದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾದಗಿರಿ ಡಯಟ್ ಕಾಲೇಜ್ ವರ್ಗಾಯಿಸಿ ಆದೇಶಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷಿ ಮೇಳ ಉದ್ಘಾಟನೆ, ರೈತರಿಗೆ ಸಂಶೋಧನೆ, ಹೊಸ ತಳಿ, ನವೋದ್ಯಮಗಳ ಮಾಹಿತಿ ತಲುಪಲಿ. ಚಲುವರಾಯಸ್ವಾಮಿ. ಬಳ್ಳಾರಿ ಬಾಣಂತಿಯರ ಸಾವು, ತಜ್ಞರ ವರದಿ ನಂತರ ಕ್ರಮ. ಜಿಲ್ಲೆಯ ಬಾಣಂತಿಯರ ಸಾವಿನ ಕುರಿತು ಪರಿಶೀಲನೆ ಸೂಚನೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಮುಖ್ಯಮಂತ್ರಿ ರಾಜಕೀಯ ನಿವೃತ್ತಿ ಘೋಷಿಸಿಲ್ಲ. ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲಿ ಎದುರಿಸುತ್ತೇವೆ. ಎನ್ಎಸ್ ಬೋಸರಾಜ್. ತೊಗರಿ ಬೀಜ ಕಳಪೆ ಪೂರೈಕೆಯಾಗಿಲ್ಲ, ಪರೀಕ್ಷೆಯಲ್ಲಿ ಬೀಜದ ದೋಷವಿಲ್ಲ ಎಂಬ ವರದಿ. ಬಿಜೆಪಿಯವರು ಅಭಿವೃದ್ಧಿಗೆ ಸಹಕರಿಸಿ. ಚಲುವರಾಯಸ್ವಾಮಿ. ಶ್ರೇಷ್ಠ ಕೃಷಿಕ, ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿ ಪ್ರದಾನ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಬಾರ್ಡ್ ನೆರವಿನ ಕೃಷಿ ಸಂಶೋಧನಾ ಕೇಂದ್ರ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕೇಂದ್ರ ಉದ್ಘಾಟನೆ. ಕರ್ತವ್ಯ ಲೋಪ, ದೇವದುರ್ಗ ಬಿಇಒ ಸುಖದೇವ್ ಅಮಾನತ್.